ಸ್ವಾಗತ. ನಾನು ವಿನಿತಾ ಎಚ್. ವೀಕ್ಷಕರಿಗೆ, ಕಳೆದ 5 ವರ್ಷಗಳಿಂದಲೂ ಕೂಡ ಮರೀಚಿಕೆಯಾಗಿ ಉಳಿದಿದ್ದಂತಹ ಬಿಬಿಎಂಪಿ ಚುನಾವಣೆಗೆ ಇದೀಗ ಕಾಲ ಕೂಡಿ ಬಂದಿದೆ. ಹೌದು, ಈಗಾಗಲೇ ಜಿಬಿಎ ಅಧಿಕೃತವಾಗಿ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಅಧಿಕೃತವಾಗಿ ಚುನಾವಣೆಗೆ ಚಾಲನೆಯನ್ನ ನೀಡಿದೆ. ಈ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಸವಿವರವಾಗಿ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದಂತಹ GS ಸಂಗ್ರೇಶಿ ಸರ್ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಸರಿ, ಕಳೆದ 5 ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯ ಬಿಬಿಎಂಪಿ ಚುನಾವಣೆಗಳು ನಡೆದಿಲ್ಲ. ಆದ್ರೆ ಈಗ ಜೂನ್ 30ರ ಒಳಗಾಗಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನ ಮಾಡಿರುವಂತದ್ದು, ಮಾಡ್ಲೇಬೇಕು ಜೂನ್ 30ರ ಒಳಗೆ ಅನ್ನುವಂಥದ್ದು. ಸೊ ಈ ಒಂದು ಕಾಲಮಿತಿಯಲ್ಲೇನೆ ಚುನಾವಣೆ ನಡೆಯುವಂತ ಚಾನ್ಸಸ್ ಇದೆಯಾ, ಅಥವಾ ಒಂದು ವೇಳೆ ಏನಾದ್ರು ರದ್ದಾಗಬಹುದಾ? ಹೇಗೆ? ರದ್ದಾಗುವಂಥದ್ದು ಪ್ರಶ್ನೆ ಇಲ್ಲ. ಯಾಕಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಗ್ದಿ ಕ್ಲಿಯರ್ ಡೈರೆಕ್ಷನನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೂ ಕೊಟ್ಟಿದೆ. ಮೇ 25ರಿಂದ ಜೂನ್ 30ರೊಳಗೆ ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಫೈನಲ್ ಇಂಟೆಲಿಜೆನ್ಸ್ ಅಂತ ಕೂಡ ಹೇಳಿದ್ದಾರೆ, ಲಾಸ್ಟ್ ಅಪರ್ಚುನಿಟಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ರದ್ದಾಗುವಂಥ ಪ್ರಶ್ನೆ ಬರೋಲ್ಲ, ಕಾಲಮಿತಿಯಲ್ಲಿ ನಡೆಯುತ್ತೆ. ಹೌದು, ಆಗಲೇಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶವನ್ನು ನಾವು ಪಾಲಿಸಲೇಬೇಕಾಗ್ತದೆ, ಇಲ್ಲಾಂದರೆ ಆದೇಶ ಉಲ್ಲಂಘನೆ ಆಗ್ತದೆ. ಹೀಗಾಗಿ ಆ ಕಾಲಮಿತಿಯೊಳಗೆ ನಾವು ಮಾಡಬೇಕಾಗ್ತದೆ. ನಾವು ಕೂಡ ಈಗ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದ್ರೆ ಸರ್, ಈಗ ನೆಕ್ಸ್ಟ್ ಹಂತ ಯಾವ್ಯಾವ ಡೇಟಲ್ಲಿ ಬರುತ್ತೆ, ಮತ್ತೆ ಚುನಾವಣೆವರೆಗೂ ಯಾವೆಲ್ಲ ಹಂತಗಳನ್ನು ಕೈಗೊಳ್ತೀರಾ? ಪ್ರೊಸೀಜರ್ ಯಾವ ಡೇಟಲ್ಲಿ ಯಾವೆಲ್ಲ ಇದನ್ನು ನಡೀತಾ ಹೋಗುತ್ತೆ, ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ ಚುನಾವಣೆಗೆ ಸಂಬಂಧಪಟ್ಟಂತೆ? ನಾವು ಒಂದು ಇದನ್ನು ಕೊಟ್ಟಿದ್ದೀವಿ, ಸುತ್ತೋಲೆಯನ್ನು ಕೊಟ್ಟಿದ್ದೀವಿ. ಅದನ್ನು ಈ ನನ್ನ ಹತ್ರ ಇಲ್ಲ. ಮತ್ತು ಚುನಾವಣಾ ವೇಳಾಪಟ್ಟಿಯನ್ನು ನಾವು ಇನ್ನೂ ಕೂಡ ಪ್ರಕಟ ಮಾಡೋರಿದ್ದೇವೆ. ಅದು ಈಗ ಮಾಡಲಿಕ್ಕಾಗಲ್ಲ. 16/3/2026 ಫೈನಲ್ ವೋಟರ್ಸ್ ಲಿಸ್ಟನ್ನು ಪಬ್ಲಿಷ್ ಮಾಡೋದಿದೆ. ನಿನ್ನೆ ಡ್ರಾಫ್ಟ್ ವೋಟರ್ಸ್ ಲಿಸ್ಟನ್ನು ಪಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಕಾಲಮಿತಿಯೊಳಗೆ ಒಂದು 8-10 ದಿವಸ ಏನೋ ಟೈಮ್ ಕೊಟ್ಟಿದ್ದಾರೆ. ಏನೋ ಅಬ್ಜೆಕ್ಷನ್ಸು ಮತ್ತು ಕ್ಲೇಮ್ಸು ಏನಾದರೂ ಇದ್ದರೂ, ಯಾರಾದರೂ ಹೆಸರು ಹಾಕೋದಿದ್ದರೆ ಅಥವಾ ಬಿಟ್ಟು ಹೋಗಿದ್ದರೆ ಅಬ್ಜೆಕ್ಷನ್ಸ್ ಹಾಕೋದಿದ್ದಕ್ಕೆ ಕಾಲಮಿತಿಯನ್ನು ಕೊಟ್ಟಿದ್ದಾರೆ. ಸೊ ಫೈನಲ್ ನೋಟಿಫಿಕೇಷನ್ ಇದು ಪಬ್ಲಿಕೇಶನ್ ಆಗೋದು 16/3/2026 ಆಗುತ್ತೆ. ಈಗ ಅಂದರೆ ಈಗ 5 ವರ್ಷಗಳಿಂದ ಬಿಬಿಎಂಪಿ ಚುನಾವಣೆ ನಡೆದೇ ಇರಲಿಲ್ಲ. ಯಾವ ಒಂದು ರೀಸನ್ಗೋಸ್ಕರ ನಡೆದಿರಲಿಲ್ಲ? ಈಗ ಯಾವೆಲ್ಲ ಬದಲಾವಣೆಯೊಂದಿಗೆ ಚುನಾವಣೆ ಬರ್ತಾ ಇರುವಂಥದ್ದು? ಮಾನ್ಯ ನ್ಯಾಯಾಲಯಗಳಲ್ಲಿ ಕೂಡ ಲಿಟಿಗೇಷನ್ಸ್ ಇದ್ದು, ಅದು ಕರ್ನಾಟಕ ಹೈಕೋರ್ಟಿಂದ ಮುಗಿದ ಮೇಲೆ ಸುಪ್ರೀಂ ಕೋರ್ಟ್ನಿಗೆ ಹೋಗಿತ್ತು. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಆ ಕೇಸಿನ ಒಂದು ನಿರ್ದೇಶನದ ಪ್ರಕಾರ ಈಗ ನಡೆದಿದೆ. ಮತ್ತು ಆವಾಗ ನಾನು ಇರಲಿಲ್ಲ. ಹೀಗಾಗಿ ಆಗ ಯಾಕೆ ಕಾರಣಗಳು ಅಂತಂದರೆ ಇಷ್ಟು ಮಾತ್ರ ಹೇಳ್ಬೋದು ನಾನು. ಅಗ್ರೀವ್ಡ್ ಪರ್ಸನ್ಸು ಹೈಕೋರ್ಟಿಗೆ ಹೋದರು, ಅಲ್ಲಿಂದ ಮಾನ್ಯ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಅಂತ ನೆಕ್ಸ್ಟ್ ಹೇಳ್ಬೋದು. ಯಾಕೆ ನಡೆದಿಲ್ಲ ಅನ್ನೋ ಪ್ರಶ್ನೆಗೆ. ಕಳೆದ ಬಾರಿ ಎಲ್ಲ ನಾವು ನೋಡೋದಾದ್ರೆ 1 ವರ್ಷದ ಕೆಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗುವ ಮೊದಲು 198 ವಾರ್ಡ್ಗಳು ನಮ್ಮ ಬೆಂಗಳೂರಿನಲ್ಲಿ ಬರ್ತಾ ಇತ್ತು, ಮಹಾನಗರ ಪಾಲಿಕೆ ಅಡಿಯಲ್ಲಿ. ಆದರೆ ಇದೀಗ ಒಂದು ಗ್ರೇಟರ್ ಬೆಂಗಳೂರು ನಂತರದಲ್ಲಿ 5 ವಲಯಗಳಾಗಿ ಮಾರ್ಪಟ್ಟು 369 ವಾರ್ಡ್ಗಳಾಗಿದೆ ಈಗ. ಸೊ ಯಾವ ಮೂಲಕ ಏನಾಗಿದೆ, 171 ವಾರ್ಡ್ಗಳು ಹೆಚ್ಚಾಗಿದೆ. ಸೊ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಅಷ್ಟು ವಾರ್ಡ್ಗಳು 171 ವಾರ್ಡ್ಗಳು ಹೆಚ್ಚಾಗಿರೋದ್ರಿಂದ ನೀವು ಹೇಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ? ಚುನಾವಣೆ ಎಷ್ಟು ಟೈಮ್ ಬೇಕಾಗುತ್ತೆ? ಈ ಒಂದು ಕಾಲ ಮಿತಿಯಲ್ಲಿ ನಡೆಸೋದಕ್ಕೆ ಸಾಧ್ಯನಾ, ಅಥವಾ ಮ್ಯಾನ್ಯುಯಲ್ ಪವರ್ ಎಷ್ಟೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು? ಸರ್, ಕಾಲಮಿತಿಗಳು ಸಾಧ್ಯತೆ ಇದೆ, ತೊಂದರೆ ಏನು. ಯಾಕಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೆಳಗೆ 5 ಕಾರ್ಪೊರೇಷನ್ಗಳು ಮಾಡಿದ್ದಾರೆ. 5 ಕಾರ್ಪೊರೇಷನ್ ಕಮಿಷನರ್ಸ್ ಇದ್ದಾರೆ, ಎಲೆಕ್ಷನ್ಸ್ ಆಫೀಸರ್ಸ್ ಇದ್ದಾರೆ. ಅವರು ತಮ್ಮ ಒಂದು ಕಾಲಮಿತಿ ಒಳಗೆ ಕೆಲಸವನ್ನು ಮಾಡ್ತಾರೆ. ಅದರಲ್ಲೇನು ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದು ಮಾತ್ರಕ್ಕೆ ನಮಗೆ ಎಲೆಕ್ಷನ್ ಮಾಡಲಿಕ್ಕೆ ಅಥವಾ ಎಲೆಕ್ಷನ್ ತಯಾರಿ ಮಾಡಲಿಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ಕಳೆದ ಬಾರಿ ಬಿಬಿಎಂಪಿ ಎಲೆಕ್ಷನ್ಗೂ ಈಗ ಜಿಬಿಎ ಎಲೆಕ್ಷನ್ಗೂ ಏನಾದ್ರು ವ್ಯತ್ಯಾಸಗಳಿರುತ್ತೆ, ಅಥವಾ ಸೇಮ್ ಅದೇ ಯಥಾಸ್ಥಿತಿ ಅದೇ ಮಾದರಿಯಲ್ಲಿ ನಡೆಯುವಂಥದ್ದ? ಅದು ನನಗೆ 5-10 ವರ್ಷ ಹಿಂದಿಂದ ಅದು ಚುನಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ. 2015ರಲ್ಲಿ ಆಗಿತ್ತು, ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. 2020-21ರಲ್ಲಿ ಆಗಬೇಕಾಗಿತ್ತು, ಅದಾಗಿಲ್ಲ. ಈಗ ನಂತರ ಆಗ್ತಾ ಇದೆ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇದು ಮುಂದುವರೆದಂತೆ ನಾವು ಒಂದು ಹಳೆಯ ಚುನಾವಣೆ ವೇಳೆ ಸಂದರ್ಭದಲ್ಲಿ ನಾವು ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ
BLOಗಳದ್ದು ಒಂದು ಅಕ್ರಮ ನಡೆದಿದೆ ಅನ್ನುವಂತಹ ಒಂದು ಕೇಸ್ ಕೂಡ ಇದ್ದಾಗ ನಡೀತಾ ಇರುವಂಥದ್ದು ನ್ಯಾಯಾಲಯದಲ್ಲಿ. ಸೊ ಇದು ಇತ್ಯರ್ಥ ಆಗುವ ಮೊದಲೇ ಚುನಾವಣೆ ಪ್ರಕಟ ಆಗಿರೋದ್ರಿಂದ ಕೆಲವೊಂದಷ್ಟು ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ, ಅದನ್ನ ಇತ್ಯರ್ಥ ಮಾಡ್ಕೊಂಡಿಲ್ಲ ಇವರು. ಇದೇ ರೀತಿ ಅಕ್ರಮಗಳು ಈ ಬಾರಿಯ ಎಲೆಕ್ಷನ್ ಅಲ್ಲೂ ಕೂಡ ನಡೆಯೋ ಚಾನ್ಸಸ್ ಇದೆ ಅನ್ನುವಂತ ಆರೋಪ ಪರಿಷ್ಕರಣೆ ಸಂಬಂಧಪಟ್ಟಂತೆ BLO ಇಲ್ಲ, ಅವರು ಕೇಂದ್ರ ಚುನಾವಣಾ ಆಯೋಗದವರು ಕೂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಮಾಡ್ತಾ ಇದ್ದಾರೆ. ಈಗೆಲ್ಲ ಮ್ಯಾಪಿಂಗ್ ಅದು ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ಈಗ ನಮ್ಮ ಆಯೋಗದ ಅಧಿಕಾರಿಗಳ ಜೊತೆ ಮತ್ತು ಕಮಿಷನರ್ಗಳ ಜೊತೆ ನಾನು ಕೂಡ ಚರ್ಚೆ ಮಾಡ್ತಾ ಇದ್ದೇನೆ. ಎಲ್ಲಿ ಆರೋಪಗಳು ಕೇಳಿ ಬಂದಿತ್ತು, ಯಾವ ಕ್ಷೇತ್ರದಲ್ಲಿ ಆರೋಪ ಬಂದಿತ್ತು, ಅದನ್ನು ಕೂಡ ಅವರು ಸರಿಪಡಿಸುವವರಿದ್ದಾರೆ. ನಾವು ಕೂಡ ಅದನ್ನು ಮುತುವರ್ಜಿ ವಹಿಸಿ ನೋಡಿ ಎಲ್ಲಿ ತಪ್ಪಾಗಿದೆ, ಎಲ್ಲಿ ಅಂಥ ದೋಷಗಳು ಕಂಡು ಬಂದಿವೆ ಅಂಥವುಗಳನ್ನು ಸರಿಪಡಿಸಲಿಕ್ಕೆ ನಾವು ಪ್ರಯತ್ನ ಕೂಡ ನಾನು ಕೂಡ ಮಾಡ್ತೇನೆ ಅಂತ ಹೇಳ್ತೇನೆ. ಸರ್, ಈಗ ಸಾಮಾನ್ಯವಾಗಿ ಕೆಲವೊಂದಷ್ಟು ಸಾಮಾನ್ಯ ಜನತೆಯ ದೂರು ಏನಂತ ಅಂದರೆ ನಮ್ಮ BLO ಯಾರು ಅಂತ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಖಾಸಗಿ BLOಗಳ ಸಂಸ್ಥೆಗಳು ಉದ್ಭವವಾಗಿ ಏನಾಗುತ್ತೆ, ಅಲ್ಲಿ ಮತದಾರರ ಒಂದು ಡೇಟಾವನ್ನು ಅಕ್ರಮ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ವೀಕ್ಷಕರಿಗೆ, ಸಾರ್ವಜನಿಕರಿಗೆ ನಿಮ್ಮ BLOನ ಸುಲಭವಾಗಿ ಸಂಪರ್ಕಿಸೋದಕ್ಕೋಸ್ಕರ ಏನಾದ್ರು ವ್ಯವಸ್ಥೆ ಮಾಡಿದರೆ ಹೇಗೆ ಸರ್? ಅಂದರೆ BLOಗಳ ಹೆಸರುಗಳನ್ನು ನಾವು ಮತ್ತು ಅವರ ಫೋನ್ ನಂಬರ್ಗಳನ್ನು ಬಿಡುಗಡೆ ಅಂದರೆ ಪಬ್ಲಿಷ್ ಮಾಡಬೇಕು ಅಂಥೇಳಿ ನಾನು ಈಗಾಗಲೇ ಇವತ್ತಿನ ಚರ್ಚೆ ನಡೆದ ಮೀಟಿಂಗ್ನಲ್ಲಿ ಅದರ ಬಗ್ಗೆ ನಾವು ಪರಿಗಣಿಸಿದ್ದೇವೆ. ಆದಷ್ಟು ಮಟ್ಟಿಗೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗಳಿಗೆ ಮತ್ತು ಯಾರು ಎಲೆಕ್ಷನ್ ಆಫೀಸರ್ಸ್ ಇದ್ದಾರೋ ಅವರಿಗೆ ಅದನ್ನು ಹೇಳಿಬಿಟ್ಟು ಅದನ್ನು ಪಬ್ಲಿಕ್ಕಿಗೂ ಕೂಡ ಸಿಗುವ ಹಾಗೆ ಏನು BLOಗಳ ಹೆಸರುಗಳು ಮತ್ತು ಅವರ ನಂಬರ್ಗಳು ಸಿಗಲಿ ಅನ್ನುವ ಒಂದು ಉದ್ದೇಶದಿಂದ ನಾನು ಕೂಡ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೂಡ ಅವನಿದ್ದೇನೆ ಆ ಬಗ್ಗೆ. ಆ ರೀತಿ ಈಗ ಕೆಲವೊಂದು ಕಡೆ ಏನಾಗುತ್ತೆ, BLOಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಅದನ್ನ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಕೆಲವೊಂದಷ್ಟು ಹೆಸರನ್ನ ತೆಗೆದಾಕೋದಾಗಿರ್ಬೋದು ಅಥವಾ ಸತ್ತೋಗಿರೋ ಹೆಸರುಗಳನ್ನ ಇನ್ನೂ ಕೂಡ ಬಿಟ್ಕೊಂಡಿರೋಂಥದ್ದು. ಸೊ ಆ ರೀತಿ ಕಂಡು ಬಂದ್ರೆ ಅಂಥವ್ರ ವಿರುದ್ಧ ಏನು ಆಕ್ಷನ್ ತಗೊಳ್ತೀರಾ ನೀವು? ಅಲ್ಲ, ಅದು ಹಾಗೆ ಇದ್ದರೆ ನಾವು ಮತ್ತೆ ಪರಿಷ್ಕರಣೆ ಮಾಡುವ ಉದ್ದೇಶ ಅದೇ. ಸತ್ತವರ ಹೆಸರು ಇನ್ನೂ ಇದ್ದರೆ ಅದನ್ನು ಕೈ ಬಿಡೋದು, ಹೊಸ ಮತದಾರನ ಆ್ಯಡ್ ಮಾಡೋದು, ಅಥವಾ ಎರಡು ಕಡೆ ಹೆಸರಿದ್ದಾಗ ಯಾವುದನ್ನು ಇಟ್ಕೋಬೇಕಂತಿದ್ದಾರೆ, ಅವ್ರು ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಲೇಟೆಸ್ಟನ್ನು ನಾವು ಇರಲಿ ಅಂತ ಹೇಳೋದಕ್ಕೆ. ಸೊ ಅದು ಪರಿಷ್ಕರಣೆ ನಡೀತಾ ಇರೋದು ಈಗ, ಆಯಿತಾ. ಅದನ್ನು ಅವ್ರು ಕೇಂದ್ರ ಚುನಾವಣಾ ಆಯೋಗದವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂಥ ಏನಾದರೂ ಲೋಪದೋಷಗಳು ಮತ್ತೆ ಕಂಡು ಬಂದಲ್ಲಿ ನಾವು ಅದನ್ನು ಸರಿಪಡಿಸುವಂಥ ಮತ್ತು ಅವರಿಗೂ ಕೂಡ BLOಗಳಿಗೂ ಕೂಡ ನಾವು ಕಮಿಷನರ್ ಮುಖಾಂತರ ಹೇಳುವಂಥ ಒಂದು ನಾವು ಇದನ್ನು ಹೇಳಬೇಕು ಅನ್ನುವಂಥ ಒಂದು ಇರಾದೆಯನ್ನು ಇಟ್ಟುಕೊಂಡಿದ್ದೇವೆ. ಯಾವತ್ತಿಂದ ಮನೆ ಭೇಟಿ ನಡೆಯುವಂಥದ್ದು ಈ ಒಂದು ಮತದಾರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಮತ್ತು ಸ್ವಲ್ಪ ನಮ್ಮದು ಟೈಮ್ ಟೇಬಲ್ಲು ರೀಶೆಡ್ಯೂಲ್ ಆಗುತ್ತೆ. ಅದನ್ನು ಇವತ್ತು ನಾನು ಮತ್ತೆ ನಮ್ಮ ಅಧಿಕಾರಿಗಳ ಜೊತೆ ಕಮಿಷನರ್ ಜೊತೆ ಮಾತಾಡಿದ್ದೇನೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ಮತ್ತೆ ಅದಕ್ಕೊಂದು ಇನ್ನೊಂದು ಸಾರಿ ನಾವು ಚರ್ಚೆ ಮಾಡಿ ಯಾವಾಗ ಮತ್ತೆ ರೀಶೆಡ್ಯೂಲ್ ಮಾಡಬೇಕು ಅಂತ. ಈಗೇನು ಇವತ್ತಿಂದ ಮಾಡಬೇಕಂತಿತ್ತಲ್ಲ, ಸ್ವಲ್ಪ ನಾವು ಚರ್ಚೆಯಲ್ಲಿ ತೊಡಗಿದ್ದರಿಂದ ಮತ್ತು ಇವತ್ತು ಅಥವಾ ನಾಳೆ ಮತ್ತು ಅದನ್ನು ಟೈಮಿಂಗನ್ನು ರೀಶೆಡ್ಯೂಲ್ ಮಾಡ್ತೇವೆ. ಮತ್ತು ಏನು ಮಾಡಬೇಕು ನಿಯಮಾವಳಿಗಳ ಪ್ರಕಾರ ಮತ್ತು ಏನು ಮಾಡಬೇಕು, ಅಥವಾ ಅಸೆಂಬ್ಲಿ ವಿಧಾನಸಭೆಗೆ ಸಂಬಂಧಪಟ್ಟಂಥ ಮತದಾರ ಪಟ್ಟಿ ಏನು ಮಾಡಿದಾರಲ್ಲ ಅದನ್ನೇ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಥವಾ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಓಕೆ, ಇನ್ನು ಈ ಒಂದು ಎಲೆಕ್ಷನ್ಗೆ ಮ್ಯಾನ್ ಪವರ್ನ ಯಾವ ರೀತಿ ತಗೊಳ್ತಾ ಇದ್ದೀರಾ ಅಂತ? ಈಗ ಎಕ್ಸಾಂಪಲ್ಗೆ ಸಾಮಾನ್ಯವಾಗಿ ಎಲೆಕ್ಷನ್ ಬಂತು ಅಂದರೆ ಮೊದಲು ನೆನಪಾಗೋರೆ ಶಿಕ್ಷಕರು. ಸೊ ಈಗ ಎಲೆಕ್ಷನ್ ಟೈಮಲ್ಲಿ ಶಿಕ್ಷಕರನ್ನ ಬಳಸ್ಕೊಂಡ್ರೆ ಏನಾಗುತ್ತೆ, ಅವ್ರಿಗೆ ಮಕ್ಕಳ ಪಾಠ ಪ್ರವಚನದ ಮೇಲೆ ಸ್ವಲ್ಪ ಎಫೆಕ್ಟ್ ಬೀಳುತ್ತೆ. ಸೊ ಹಾಗಾಗಿ ಈ ಬಾರಿ ಯಾರನ್ನ ಇಲ್ಲ, ಅದು ನಾವು ಅದನ್ನೆಲ್ಲ ನೋಡಿಬಿಟ್ಟೆ. ಈಗ ಏಪ್ರಿಲ್ ಮೇದಲ್ಲಿ ಎಕ್ಸಾಮ್ ಇರುತ್ತೆ, ಮೇನ ಸ್ಕೂಲ್ ಸ್ಟಾರ್ಟ್ ಆಗಿರೋದಿಲ್ಲ. ಸೊ ಅಂಥದ್ದು ನೋಡ್ಕೊಂಡ್ಬಿಟ್ಟೆ ನಾವು BLOಗಳನ್ನು ಅವರು ಹೆಸರುಗಳನ್ನು ಕೊಡ್ತಾರೆ, ನಾವು ಅವಕ್ಕೆ ಅಪ್ರೂವ್ ಮಾಡ್ತೇವೆ. ಅದು ಆ ಬೇರೆ ಹೆಸರುಗಳನ್ನು ಕೊಡೋದು ಕಮಿಷನರ್ಗಳಿಗೆ ಸಂಬಂಧಪಟ್ಟದ್ದು. ಅದು ಚೀಫ್ ಕಮಿಷನರ್ ಕಾರ್ಪೊರೇಷನ್ಸ್ ಇದ್ದಾರಲ್ಲ ಅವರು ಮಾಡುವಂಥದ್ದು. ಅವರು ಕಳಿಸಿದಂಥ ಹೆಸರುಗಳಿಗೆ ನಾವು ಅಪ್ರೂವ್ ಮಾಡ್ತೇವೆ ಅಷ್ಟೇ. ಸರ್, ಇನ್ನು ಈ ಬಾರಿಯ ಎಲೆಕ್ಷನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆಯಾ ಏನು ಸರ್? ಯಾಕಂದರೆ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆಗೆ ನೀವು ನೆಕ್ಸ್ಟ್ ನಾಳೆಯಿಂದ ಶೆಡ್ಯೂಲ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಇದ್ರ ಜೊತೆಗೆ ನಾವು ಮುಂದುವರೆದಂತೆ ಕಳೆದ ಎಲ್ಲ ಎಲೆಕ್ಷನನ್ನು ನಾವು ನೋಡಿದ್ರೆ ಈ EVM ಬರ್ತಾ ಇತ್ತು. EVM ಅಲ್ಲಿ ಮತದಾನ ನಡೀತಾ ಇತ್ತು, ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಎಲ್ಲ ಎಲೆಕ್ಷನ್ ಕೂಡ. ಆದರೆ ಈ ಬಾರಿ BBMP GBA ಎಲೆಕ್ಷನ್ ಮಾತ್ರ ಬ್ಯಾಲೆಟ್ ಪೇಪರ್ ಮೂಲಕ ನಡೀತಾ ಇದೆ. ಯಾಕೆ ಈ ಬದಲಾವಣೆ ಸರ್? ಬದಲಾವಣೆ
ನಮ್ಮ ಸಹಜ ಗುಣ ಬದಲಾವಣೆ ಇರಬೇಕು ಅನ್ನೋದು, ಹೌದಾ? ಈಗ ಮತಪತ್ರಗಳಿಂದ EVMಗೆ ಬಂದರು, ಅವಾಗೂ ಕೂಡ ಯಾಕೆ EVM ಅಂತ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಅದು ಬಂದು ಈಗ 25-30 ವರ್ಷಗಳ ಕಾಲ EVM ಅಸೆಂಬ್ಲಿ ಎಲೆಕ್ಷನ್ ಆಗಲಿ, ಲೋಕಸಭಾ ಎಲೆಕ್ಷನ್ಗೆ ಮಾಡ್ತಾಯಿದ್ದಾರೆ, ಆಯಿತಾ? ಇವು ಅಂಥದ್ದು JPTP ಮತ್ತು ಇಂಥ ಕಾರ್ಪೊರೇಷನ್ಗೆ ಕೂಡ ಸಂದರ್ಭಗಳಲ್ಲಿ, ಹಲವು ಸಂದರ್ಭದಲ್ಲಿ EVM ಮುಖಾಂತರ ಮಾಡಿದ್ದಾರೆ. ಈಗ ನೀವು ಕೇಳ್ತಾ ಬರ್ರಿ, ಇದು ಯಾಕೆ ಈಗ ಅದು ಬ್ಯಾಲೆಟ್ ಪೇಪರ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಏನು ಕಾನೂನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕಾನೂನನ್ನು ಶಾಸನಾತ್ಮಕವಾಗಿ ಕಾನೂನನ್ನು ಮಾಡಿದೆ. ನಾವು ಇದು ಮತಪತ್ರಗಳ ಮುಖಾಂತರ ಎಲೆಕ್ಷನ್ ಹೋಗಬೇಕು ಅನ್ನೋದು, ಅಥವಾ ಮತ್ತು EVMಗಳ ಮುಖಾಂತರ ಅಂಥೇಳಿ. ಸೊ ಅದನ್ನು ಆ ಡಿಸಿಷನ್ನು ನಮ್ಮ ರಾಜ್ಯ ಚುನಾವಣಾ ಆಯೋಗಕ್ಕೆ ಇರುವುದರಿಂದ, ಅದನ್ನು ತೆಗೆದುಕೊಳ್ಳುವುದು ಇರುವುದರಿಂದ ನಾವು ಸಾಧಕ ಬಾಧಕ ಎಲ್ಲ ವಿಚಾರ ಮಾಡಿ ಒಂದು ಏನೋ ಈಗ ನಿನ್ನೆ ಅಷ್ಟೇ ನಾನು ಹೇಳಿದ್ದೇನೆ, ಇವತ್ತು ನಾನು ರಾಜಕೀಯ ನಾಯಕರ ಜೊತೆಗೆ, ನಮ್ಮ ಅಧಿಕಾರಿಗಳ ಜೊತೆ ನಾನು ಮೀಟಿಂಗನ್ನು ಕೂಡ ಮಾಡಿದ್ದೇನೆ. ಇವತ್ತು ರಾಜಕೀಯ ಪಕ್ಷಗಳ ನಾಯಕರುಗಳು ಬಂದರು, ಪರ ವಿರೋಧಗಳು ನಾನು ಆಲಿಸಿದ್ದೇನೆ, ಆಯಿತಾ? ಇನ್ನೂ ಕೂಡ ನಾನು ಅದರ ಬಗ್ಗೆ ಸಾಧಕ ಬಾಧಕವನ್ನು ಇನ್ನೂಷ್ಟು ಅಭ್ಯಾಸ ಮಾಡಿ ಏನು ಸಾಧಕ ಬಾಧಕ ಮತ್ತೆ ಓದಿಕೊಂಡು ನ್ಯಾಯಾಲಯಗಳ ನಿರ್ಣಯಗಳನ್ನು ಕೂಡ ಓದಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸರಿ, ಈಗ ನಾವು ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡೋರು ಏನಾಗುತ್ತೆ ಅಂದರೆ ಇಲ್ಲಿ ಹೆಚ್ಚಾಗಿ ಮತಗಳ್ಳತನ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಎಷ್ಟೋ ಪ್ರಕರಣಗಳಲ್ಲಿ ಎಲೆಕ್ಷನ್ ಆದಾಗ ಕೆಲವೊಂದಷ್ಟು ಡಿಫಿಕಲ್ಟ್ ಏರಿಯಾಗಳಲ್ಲಿ ಏನಾಗುತ್ತೆ, ಆ ಇದನ್ನೇ ಒತ್ಕೊಂಡು ಹೋಗೋಂಥ ಚಾನ್ಸಸ್ ಇರೋವಂಥದ್ದು. ಈ ರೀತಿ ಈಗ ಸಾಮಾನ್ಯವಾಗಿ ಗಲಾಟೆಗಳು ನಡೀತಾ, ಎಲ್ಲ ಒಂದು ರೀತಿ ರಿಸ್ಕ್ ತಗೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಇಲ್ಲ, ತಾವು ಹೇಳಿದ್ದು ಯಾವುದೇ ಕೆಲಸ ಆದರೂ ಅದು ರಿಸ್ಕ್ ಇದ್ದೇ ಇರುತ್ತೆ. ಯಾವುದೇ ಕೆಲಸದ್ರಲ್ಲಿ ಜವಾಬ್ದಾರಿ ಇರ್ತದೆ, ರಿಸ್ಕ್ ಇದ್ದೇ ಇರ್ತದೆ, ಹೌದಾ? ರಿಸ್ಕ್ ಇಲ್ಲದ್ದು ಯಾವುದೂ ಇಲ್ಲ, ಆಯಿತಾ? ಇಲ್ಲಿ ನೀವು ಹೇಳಿದ್ರಿ ಗಲಾಟೆ ಆಗ್ತದೆ, ರಿಗ್ಗಿಂಗ್ ಆಗ್ತದೆ, ಮತ್ತು ಮತಗಳ್ಳತನ ಆಗ್ತದೆ ಅಂತೇಳಿ. ಅದಕ್ಕೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತೀವಿ. ನಾವು ಮತಪತ್ರಗಳ ಮುಖಾಂತರ ಚುನಾವಣೆ ಮಾಡುವ ಹಂತದಲ್ಲಿ ನಾವು ಎಲ್ಲ ಬೂತ್ಗಳಿಗೆ ವೆಬ್ ಕ್ಯಾಮ್ರಾ ಹಾಕ್ತೀವಿ, ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಜನರು ಕೂಡ ಈಗ ಇದಾಗಿದ್ದಾರೆ, ಎಲ್ಲೋ ಒಂದು ಕಡೆ ಆಗಿದ್ದೇ ನಾವು ನಮಗೆಲ್ಲ ಬೂತ್ಗಳಲ್ಲಿ ಆಗ್ತೈತೆ ಅಂತ ಹೇಳಲಿಕ್ಕಾಗಲ್ಲ, ಆಯಿತಾ? ಅಂಥದ್ದು ಕ್ರಮದಲ್ಲಿ ನಾವು ಏನಾಗ್ತದೆ, ಈಗ ವೆಬ್ ಕ್ಯಾಮ್ರಾ ಹಾಕಿರೋದ್ರಿಂದ ಯಾರು ಅಂಥ ಒಂದು ಕೃತ್ಯಗಳನ್ನ ಮಾಡ್ತಾಯಿದ್ದಾರೋ ಅವ್ರು ನಮಗೆ ಕಂಡು ಬರ್ತದೆ. ಆವಾಗ ನಾವು ಏನು ಮಾಡ್ತೀವಿ, ಆಯಿತು ತಪ್ಪು ಕಂಡು ಬಂದರೆ ನಾವು ಮತ್ತೆ ರೀಎಲೆಕ್ಷನ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ, ಹೌದು. ಮತ್ತು ಅವನು ತಪ್ಪು ಮಾಡಿದವನ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿಕ್ಕೆ ಸೂಚಿಸ್ತೇವೆ. ಸೊ ಕಾನೂನು ಇರೋದರಿಂದ ನಮಗೆ ಅಂಥ ರಿಸ್ಕ್ ಏನಂತ ಅನಿಸೋದಿಲ್ಲ, ಆಯಿತಾ? ಸರ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಲೆಟ್ ಪೇಪರ್ ಆಗಿರೋದ್ರಿಂದ ಚುನಾವಣೆ ಒಂದು ನಡೆದು ಮತದಾನ ಬರೋಕ್ಕೆ ತುಂಬಾ ಲೇಟ್ ಆಗುತ್ತಾ ಅಥವಾ ಬೇಗ ಎಲ್ಲ ಆಗುತ್ತೆ? ಅಂದರೆ ನೀವು ಎಣಿಕೆ ಹೇಳ್ತಾ ಇದ್ದೀರಿ, ಎಣಿಕೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದೀರಿ. ಸಹಜವಾಗಿ ಇದ್ದೇ ಇರುತ್ತಲ್ಲ, EVMಗಳಲ್ಲಿ ನೀವು 2 ತಾಸಿನೆಲ್ಲ ಮುಗಿತೈತೆ ಅಂತ ಅಂದ್ಕೊಂಡ್ರು ಕೂಡ ಇದರಲ್ಲಿ ಮತ ಎಣಿಕೆ ಫಿಸಿಕಲಾಗಿ ಒಂದೊಂದೇ ಮತಪತ್ರಿಕೆ ಎಣಿಸ್ಕೊಂಡು ಹೋಗ್ಬೇಕಾಗ್ತದಲ್ಲ. ಈ ಹಿಂದೆನೂ ಕೂಡ ಮತ ಎಣಿಕೆ ಮುಖಾಂತರನ ಮತಪತ್ರಗಳ ಮುಖಾಂತರ ಚುನಾವಣೆ ಆಗಿ ಅವುಗಳ ಎಣಿಕೆಯನ್ನು ಮಾಡುವುದನ್ನು ನೋಡಿದ್ದಾರೆ ಜನ, ಆಯಿತಾ? ಈಗಿನ ಜನ್ರೇಷನ್ ಅಷ್ಟೇ ನೋಡಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಆದರೆ ಒಂದಷ್ಟು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲೂ ಕೂಡ ಮತಪತ್ರನ ಉಪಯೋಗ ಮಾಡ್ತಾ ಇದ್ದಾರೆ. ಸಹಕಾರಿ ಸಂಘಗಳ ಚುನಾವಣೆಗಳಲ್ಲೂ ಕೂಡ ಮತಪತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಆಯಿತಾ? ಜನರಿಗೆ ಗೊತ್ತಿದೆ ಮತಪತ್ರಗಳ ಬಗ್ಗೆ, ಆಯಿತಾ? ಎಣಿಕೆ ಸಹಜವಾಗಿ ಮತ್ತದು ಒಂದೊಂದೇ ಎಣಿಸ್ಬೇಕಲ್ಲ, ಫಿಸಿಕಲಿ ಎಣಿಸುವಾಗ ಅದು ಟೈಮ್ ಕನ್ಸ್ಯೂಮಿಂಗ್ ಇದೆ, ಅದಕ್ಕೆ ನಾನಾದರೂ ಒಪ್ಪಿಕೊಳ್ತೀನಿ. ಯಾಕಂದರೆ ಅದು ಟೈಮ್ ಹಿಡಿಯೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಟೈಮ್ ಹಿಡಿಲೇಬೇಕಾಗ್ತದೆ, ಹಿಡಿತದೆ. ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಆಡಳಿತವನ್ನು ಕೊಡುವಾಗ ಚುನಾವಣೆ ರೂಪದಲ್ಲಿ ಕೊಡುವಂಥ ಇಂಥ ಒಂದು ಏರುಪೇರು ಇದ್ದೇ ಇರ್ತದೆ. ಹೀಗಾಗಿ ಸಹಜವಾಗಿ ಅಬ್ಜೆಕ್ಷನ್ಸ್ ಬರ್ತದೆ. ಬರೀ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಮಾತ್ರಕ್ಕೆ ನಾವು ಬ್ಯಾಲೆಟ್ ಪೇಪರ್ ಬೇಡ, EVM ಬೇಕು ಅಥವಾ ಇದು ಬೇಕು ಅದು ಬೇಡ ಅಂತ ಹಿಂಗೆ ಅನ್ನೋದು ನನಗೇನು ಅಷ್ಟು ಸರಿ ಅನ್ನಿಸ್ತಾ ಇಲ್ಲ. ಸಾಮಾನ್ಯವಾಗಿ ಸರ್, ವಿರೋಧ ಪಕ್ಷದವರ ಮಾತು ಇಷ್ಟೇ, ಬ್ಯಾಲೆಟ್ ಪೇಪರ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಅಕ್ರಮ ನಡೆಯುತ್ತೆ. ನಾವು ಮುಂದಿನ ದಿನಗಳಲ್ಲಿ ಒಂದು ವೇಳೆ ವಿರೋಧ ಪಕ್ಷದವ್ರು ಏನಾದ್ರು ನ್ಯಾಯಾಲಯಕ್ಕೆ ಹೋದರೆ ನೀವು ಬ್ಯಾಲೆಟ್ ಪೇಪರ್ಗಿಂತ EVMಗಿಂತ ಬ್ಯಾಲೆಟ್ ಪೇಪರ್ ಯಾವ ರೀತಿಯಲ್ಲಿ ಉತ್ತಮ ಅನ್ನುವಂಥ ಸಮರ್ಥನೆ ಕೊಡ್ತೀರಾ? ನಾವು ಅವಾಗ ಕೋರ್ಟ್ನಲ್ಲಿ
ಹೋದಾಗ ಅವ್ರು ಕೋರ್ಟಿಗೆ ಹೋದಾಗ ಅದು ಮುಂದಿನ ಪ್ರಶ್ನೆ ಬರುತ್ತೆ, ಹೌದಾ? ಅವಾಗ ನಾವು ಸಮರ್ಥನೆ ಕೊಡಲೇಬೇಕಾಗ್ತದಲ್ಲ. ಒಂದು ಡಿಸಿಷನ್ ನಾವು ತೊಗೊಂಡಿದ್ದೀವಿ ಅಂತಂದರೆ, ಬ್ಯಾಲೆಟ್ ಪೇಪರ್ಗೆ ತೊಗೊಂಡಿದ್ದೀವಿ ಅಂತಂದರೆ ಅಥವಾ EVM ತೊಗೊಂಡಿದ್ದೀವಿ ಅಂತಂದಾಗ ನಾವು ನಮ್ಮ ಸಮರ್ಥನೆ ಇದ್ಲೇಬೇಕು. ಯಾಕಂದ್ರೆ ನಾವು ಕಾನೂನು ಪ್ರಕಾರ ಮಾಡಬೇಕಾಗಿರೋದು. ಕಾನೂನಿನಲ್ಲಿ ಅದು ಅಡಕವಾಗಿರುವುದರಿಂದ ನಿಯಮ, ನೀವು ಬ್ಯಾಲೆಟ್ ಪೇಪರ್ ಮಾಡಿ ಅಂಥೇಳಿ ಅಥವಾ EVM ಮುಖಾಂತರ ಅದು ರಾಜ್ಯ ಚುನಾವಣಾ ಆಯೋಗಕ್ಕೆ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋದರಿಂದ, ಇದು ಯಾರೋ ನಾವು ಸರ್ಕಾರ ಹೇಳಿದರು ಅಥವಾ ವಿರೋಧ ಪಕ್ಷದವ್ರು ಹೇಳಿದರು ಅಂತಲ್ಲ, ಆಯಿತಾ? ಸಾಧಕ ಬಾಧಕವನ್ನು ವಿಚಾರ ಮಾಡಿ ಮಾಡಬೇಕಾಗ್ತದೆ. ನೀವು ಹೇಳಿದಂಗೆ ಮಾನ್ಯ ನ್ಯಾಯಾಲಯಕ್ಕೆ ಹೋದರು, ಏನೋ ತೊಂದರೆ ಇಲ್ಲ. ನಾವು ಕೂಡ ನಮ್ಮ ನಿರ್ಣಯ ತೊಗೊಂಡಿರ್ತೇವೋ ಅದನ್ನು ನಾವು ಸಮರ್ಥನೆ ಮಾಡಿಕೊಳ್ಳುವಷ್ಟು ನಾವು ಮುಂದುವರಿತೇವೆ. ಸರಿ, 5 ವಲಯಗಳಲ್ಲೂ ಕೂಡ ಹಂತವಾಗಿ ಚುನಾವಣೆ ಮಾಡ್ತಾರೆ ಅಥವಾ ಒಂದೇ ದಿನದಲ್ಲಿ ಎಲ್ಲ ಝೋನ್ಗೂ ಮಾಡಿ? ಎಲ್ಲ ಒಂದೇ ಮಾಡಬೇಕಾಗುತ್ತೆ. ಇಲ್ಲೇ ಅಲ್ವಾ, ಬೆಂಗಳೂರು ಸಿಟಿ ಅಲ್ವಾ, ಒಂದೇ ದಿವಸದಲ್ಲೇ ಒಂದೇ ದಿವಸ ಮುಗಿಸಿಬಿಡ್ತೇವೆ. ಸರ್, ಈಗ ಪ್ರಚಾರ ವಿಷಯಕ್ಕೆ ಬಂದರೆ, ನಾವು ಚುನಾವಣೆಯ ಪ್ರಣಾಳಿಕೆ ವೇಳೆಯಲ್ಲಿ ಪ್ರಚಾರಕ್ಕೆ ಬಂದಾಗ ಕೆಲವೊಂದಷ್ಟು ಪ್ರಚಾರದ ವೇಳೆಯಲ್ಲಿನೇ ಆಮಿಷಗಳನ್ನ ಒಡ್ಡುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಅಭ್ಯರ್ಥಿಗಳು ಮತದಾರರಿಗೆ. ಸೊ ಅಂಥವರ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತೀರಾ? ಆಮಿಷನ ಒಡ್ಡು ಮೂಲಕ ತನ್ನ ಮತದಾರರನ್ನ ತನ್ನ ಕಡೆ ಸೆಳ್ಕೊಳ್ಳುವಂತಹ ಅಭ್ಯರ್ಥಿಗಳು ಏನಾದ್ರು ಕಠಿಣ ಮಾನದಂಡಗಳನ್ನೇನಾದ್ರು ಕೊಟ್ಟಿದ್ರೆ ಹೇಗೆ? ಆಮಿಷ ಒಬ್ಬ ಅಭ್ಯರ್ಥಿ ಪರವಾಗಿ ಒಬ್ಬ ಅಭ್ಯರ್ಥಿ ಆಗಲಿ ಅಥವಾ ಅವನ ಪರವಾಗಿ ಮತ್ತೊಬ್ಬರಿಗೆ ಆಮಿಷ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಹೌದಾ? ಇದು ಡೆಮೊಕ್ರೆಟಿಕ್ ಪ್ರೊಸೆಸ್ನಲ್ಲಿ ಒಬ್ಬ ಮತದಾರನ ಮನಸ್ಸನ್ನು ಗೆಲ್ಲಬೇಕಾಗ್ತದೆ. ಅಭ್ಯರ್ಥಿ ಮತದಾರನ ಮನಸ್ಸನ್ನು ಗೆಲ್ಲಬೇಕಾಗ್ತದೆ. ಆಮಿಷ ಅಂತಂದಾಗ ನೀವು ಹೇಳೋದು ಹೇಗೆ ಅಂದರೆ, ದುಡ್ಡು ಕೊಟ್ಟರೆ ಅಥವಾ ಏನಾದರೂ ಇನ್ನು ಕೈಂಡಲ್ಲಿ ಏನಾದರೂ ಕೊಟ್ಟರೆ ಅಂತೇಳಿ, ಅಂಥ ಸಂದರ್ಭದಲ್ಲಿ ನಮ್ಮ ಸ್ಕ್ವಾಡ್ ಇರ್ತದೆ, ಪೊಲೀಸ್ ಸ್ಕ್ವಾಡ್ ಇರ್ತದೆ, ನಮ್ಮ ಚುನಾವಣಾ ಅಧಿಕಾರಿಗಳು ಇರ್ತಾರೆ. ಅವರು ಅದನ್ನು ನೋಡಿಬಿಟ್ಟು ಅದರ ಕಂಟ್ರೋಲ್ ಮಾಡ್ತಾರೆ, ಹಿಡಿತಾರೆ, ದುಡ್ಡನ್ನು ಸೀಜ್ ಮಾಡ್ತಾರೆ, ಕೋರ್ಟಿಗೆ ಹೋಗ್ತದೆ ಮ್ಯಾಟ್ರು, ಕೇಸ್ ಆಗ್ತದೆ ಅಲ್ಲಿ, ಹೌದಲ್ಲ? ಕಾನೂನು ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತಾವೆ. ಅವಾಗ ಬರೀ ಕೇವಲ ಆಮಿಷ್ ಮಾಡೋದ್ರಿಂದ ಅಂದರೆ ಮನಸ್ಸು ಒಲಿಸ್ಕೊಳ್ಳೋದು ಬೇರೆ, ಆಮಿಷ್ ಒಡ್ಡಿ ನೀವು ದುಡ್ಡು ಕೊಟ್ಟು ಇನ್ ಕೈಂಡ್ ಬೇರೆ ಏನೋ ಕೊಟ್ಟರೆ ಅದು ಒಂಥರ ಬೇರೆ, ಆಯಿತಾ? ಮನಸ್ಸು ಗೆಲ್ಲೋದು ಬೇರೆ. ಹೀಗಾಗಿ ಹಾಗೇನಾದರೂ ಅವ್ರು ದುಡ್ಡು ಹಂಚೋದು ನಮಗೆ ನಮ್ಮ ಸ್ಕ್ವಾಡ್ಗಳಿಗಾಗಲಿ ಚುನಾವಣಾ ಅಧಿಕಾರಿಗಳಿಗಾಗಲಿ ಕಂಡು ಬಂದಲ್ಲಿ ಅವ್ರು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತಾರೆ. ಹೌದು, ನಾವು ಅದನ್ನು ಮಾಡಲೇಬೇಕಲ್ಲ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನಾಗ ಇದ್ದೇ ಇರುತ್ತೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತವೆ, ನಾವು ಅದನ್ನು ಮಾಡಲೇಬೇಕಾಗ್ತದೆ. ಏನ್ರಿ, ಇದೆಲ್ಲವನ್ನು ಕೂಡ ಯಶಸ್ವಿಯಾಗಿ ಚುನಾವಣೆ ಪ್ರಕ್ರಿಯೆಗಳು ನಡೆದಿದ್ದೇ ಆದರೆ ಯಾವ ಒಂದು ದಿನಾಂಕದೊಂದು ಚುನಾವಣೆ ಬರುವಂಥ ಚಾನ್ಸಸ್ ಇದೆ ಸರ್? ದಿನಾಂಕವನ್ನು ಹೇಳಲಿಕ್ಕಾಗಲ್ಲ ಈಗ, ಆದರೆ ಮೇ 25ರಿಂದ ಜೂನ್ 30ರೊಳಗೆ ಮುಗಿಸ್ಬೇಕು ಅಂತ ಇದೆ. ಆಲ್ ಪ್ರೊಸೆಸ್ 30ರೊಳಗೆ ಮುಗಿಸ್ಬೇಕು ಅಂತ ಇದೆ. ಈಗ ಹೇಳೋಕ್ಕಾಗಲ್ಲ ಅದನ್ನು, ಇನ್ನೂ ಟೈಮ್ ಇದೆಯಲ್ಲಮ್ಮ. ನಾವು ಈಗ ಪ್ರಿಪ್ರೇಷನ್ ತಯಾರಿ ಒಳಗಿದ್ದೀವಿ, ನಾವೀಗ ತಯಾರಿ ಹಂತದಲ್ಲಿದ್ದೀವಿ ನಾವೆಲ್ಲ ಈಗ, ಆಯಿತು? ಈಗ ನಾವು 1ನೇ ತಿಂಗಳದಲ್ಲಿದ್ದೀವಿ ನಾವು. ನೀನು ಕೇಳ್ತಾ ಇರೋದು 6ನೇ ತಿಂಗಳದ್ದು ಕೇಳ್ತಾ ಇದೆಯಾ? ಸೊ ಇನ್ನೂ ಟೈಮ್ ಇದೆ, ಇನ್ನೂ ನಾವು, ಯಾಕಂದರೆ ಎಲ್ಲ ನೋಡ್ಬೇಕಲ್ಲ, ಟೈಮಿಂಗ್ ನೋಡ್ಕೋಬೇಕು, ಸ್ಕೂಲು ಕಾಲೇಜಿದ್ದು ಇದನ್ನೆಲ್ಲ ನೋಡ್ಕೊಂಬಿಟ್ಟು ಡೇಟ್ ಫಿಕ್ಸ್ ಮಾಡಬೇಕಾಗ್ತದೆ. ಇನ್ನು ಸರ್, ಸಾಮಾನ್ಯವಾಗಿ ಯಾವುದೇ ಎಲೆಕ್ಷನ್ ಆದರೂ ಕೂಡ ನಮ್ಮ ಯೂತ್ಸ್ ಸ್ವಲ್ಪ ಮನವೊಲಿಸೋದು ಕಷ್ಟನೇ. ಇವತ್ತಿನ ಜನತೆ ವೋಟ್ ಮಾಡಿ ಬನ್ನಿ ಅಂದರೆ ಸ್ವಲ್ಪ ಮನಸ್ಸನ್ನ ಈ ಕೆಳ ಹಂತಕ್ಕೆ ತಲುಪ್ಕೊಂಡು ಹೋಗ್ತಾರೆ. ಅಂದರೆ ಸ್ವಲ್ಪ ಬೇಜವಾಬ್ದಾರಿ ಜಾಸ್ತಿ ಇರುವಂಥದ್ದು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿಗೆ ಅಂತ ಬಂದರೆ ಸಾಮಾನ್ಯವಾಗಿ ವೋಟಿನ ಪ್ರಮಾಣ, ಮತದಾನದ ಪ್ರಮಾಣ ಆಗೋದು ಕಡಿಮೆನೇ ಇಲ್ಲಿ. ಸೊ ಅಂಥ ಯುವಕರನ್ನ ಸೆಳೆಯೋದಕ್ಕೆ, ಹೆಚ್ಚಿನ ಮತದಾನವನ್ನು ಮಾಡಿಸೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದರೆ ಹೇಗೆ ಸರ್? ಪ್ಲ್ಯಾನ್ ಅಂತಂದ್ರೆ ಅವ್ರಿಗೆ ಅವೇರ್ನೆಸ್ ಕೊಡೋದು, CVP ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ, ಅವರಿಗೆ ಮನಸ್ಸು ಒಲಿಸಿ ಬನ್ನಿ ವೋಟ್ ಹಾಕಿ, ಇಟ್ ಈಸ್ ಯುವರ್ ರೈಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್, ಯು ಇಲೆಕ್ಟ್ ಯುವರ್ ಕ್ಯಾಂಡಿಡೇಟ್ ಅಂತ ಹೇಳುವಂಥದ್ದು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಇರೋದರಿಂದ ಅವರಿಗೂ ಕೂಡ ಭಾಳ ಅವೇರ್ನೆಸ್ ಇದೆ. ಅವರು ಕೂಡ ಅದನ್ನು ಸ್ವೀಕಾರ ಮಾಡಿ ಬಂದು ವೋಟ್ ಹಾಕ್ತಾರಂತ ನನಗೂ ನಂಬಿಕೆ ಇದೆ. ಈಗ ನೀವು ನೋಡಿ, ಎಂತೆಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಟಿ ವಿಯಲ್ಲಿ ಬಂದಾಗ ಮತದಾನ ಮುಖಾಂತರ ಇರ್ತದೆ. ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ಅಲ್ಲಿ ಭಾಳಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ತೋರಿಸಿದಂಥ ಇಂಟ್ರೆಸ್ಟ್ ಇದಕ್ಕೂ ತೋರಿಸಲಿ. ಫಾರ್ ಎಕ್ಸಾಂಪಲ್, ಮೊನ್ನೆ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಮಾಡಿದರು, ಅದಕ್ಕೆ ಯೂತ್ಸ್ ಭಾಳ ಪಾರ್ಟಿಸಿಪೇಷನ್ ಇತ್ತು, ಅದಕ್ಕೆ ಯುವಕರಿಗೆ ಪಾರ್ಟಿಸಿಪೇಷನ್ ಇತ್ತು. ಹಾಗೆಯೇ ಇದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡಲಿ, ಬಂದು ವೋಟ್ ಹಾಕಲಿ, ಒಂದು ಹಬ್ಬದ ಥರ ನೋಡಲಿ
ಅನ್ನುವಂಥ ಒಂದು ಸಂದೇಶವನ್ನು ನಾನು ಯುವಕರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಸರಿ, ನಾವು ಒಂದು ಗ್ರಾಮ ಅಥವಾ ಒಂದು ವಾರ್ಡ್ ಅಂತ ತೆಗೆದುಕೊಂಡ್ರೆ ನಾವು ಅಲ್ಲಿ ವಯಸ್ಸಾದವರಿಂದ ಹಿಡಿದು ಸಾಮಾನ್ಯ ವಯಸ್ಸವರು ಎಲ್ಲರೂ ಕೂಡ ಇರ್ತಾರೆ. ಸೊ ಅಂಥವರು ಸರದಿ ಸಾಲಿನಲ್ಲಿ ನಿಂತು ಕಾಯ್ದು ಮತದಾನ ಮಾಡೋದು ತುಂಬಾ ರಿಸ್ಕ್ ಆಗುತ್ತೆ. ಅಂಥವ್ರಿಗೆ ಯಾವ ರೀತಿ ಅಂಥವ್ರಿಗೆ ನಾನು ಕೂಡ ನಿರ್ದೇಶಗಳನ್ನು ಕೊಡ್ತೇನೆ. ವಯಸ್ಸಾದವರಿಗೆ ಮತ್ತು ಹ್ಯಾಂಡಿಕ್ಯಾಪ್ಡ್ ಇದ್ದವರಿಗೆ, ಪ್ರೆಗ್ನೆಂಟ್ ವುಮನ್ ಇದ್ದವರಿಗೆ, ಅಂಥವ್ರಿಗೆ ಸ್ಪೆಷಲ್ಲಾಗಿ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಅಲ್ಲಿ ಬಂದಾಗ ಸಿಟ್ಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಕೆಲವೊಂದಷ್ಟು ಜನ ಆರೋಪ ಮಾಡೋದೇನಂದ್ರೆ ಸರ್, VIP-ಗಳು ಬರ್ತಾರೆ, ನಾವೆಲ್ಲ ಬೆಳಗಿಂದ ಕ್ಯೂ ಅಲ್ಲಿ ನಿಂತಿರ್ತೀವಿ, ಆದರೆ VIP ಬಂದ ತಕ್ಷಣ ಅವರನ್ನ ಮುಂದೆ ಬಿಟ್ಬಿಡ್ತಾರೆ. ಹಾಗಾದ್ರೆ ಕಾಮನ್ ಪೀಪಲ್ ಅವ್ರಿಗೆ ಲೆಕ್ಕನೇ ಇಲ್ವಾ ಅನ್ನುವಂಥ ಮಾತು. ಹಾಗೆಲ್ಲ ಮಾಡ್ಲಿಕ್ಕಾಗಲ್ಲ. VIP ವಯಸ್ಸಿನವರಾಗಿದ್ದರೆ ಬಿಡ್ತಾರೆ. VIP ಏಜ್ ಓಲ್ಡ್ ಪರ್ಸನ್ ಆಗಿದ್ದರೆ ಕರ್ಕೊಂಡು ಹೋಗ್ತಾರೆ. VIP ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾಗ ಅವರೇ ಕ್ಯೂದಾಗ ಬರಲಿ, ಎಲ್ಲರೂ ಒಂದಲ್ಲ, ಅವ್ರಿಗೆ ಅಪ್ಲೈ ಆಗ್ತದೆ. VIP ಅನ್ನೋದಿಲ್ಲ, ಇಲ್ಲಿ ಮತದಾರ ಅನ್ನೋದಷ್ಟೇ ನೋಡ್ತೀವಿ ನಾವು. VIP ಕೂಡ ಮತದಾರ, ಸಾಮಾನ್ಯ ಮನುಷ್ಯನೂ ಕೂಡ ಮತದಾರ. ಆದರೆ ಈ ವಯಸ್ಸಾದವ್ರು ಇರ್ತಾರಲ್ಲ ಪಾಪ, ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಕಾಲು ಕೈ ನೋವು ಇರ್ತವೆ ಅಂಥವ್ರಿಗೆ, ಮತ್ತು ಪ್ರೆಗ್ನೆಂಟ್ ವುಮನ್ ಇರ್ತಾರೆ ಅಂಥವ್ರಿಗೆ ನಾವು, ಅದು ಕೂಡ ನೈಸರ್ಗಿಕ ನಿಯಮ. ಅಲ್ಲಿದ್ದವರು ಕೂಡ ಕರ್ಕೊಂಡು ಹೋಗ್ರಿ ಅಂತಾರೆ. ಜನ ಕೂಡ ಒಳ್ಳೆ ದೊಡ್ಡ ಮನಸ್ಸಿನವ್ರು ಇದ್ದಾರೆ, ಮಾನವೀಯತೆಗೆ ಬೆಲೆ ಕೊಡೋರು ಇದ್ದಾರೆ ನಮ್ಮವರು. ಆದರೆ ನೀವು ಹೇಳಿದ್ರಲ್ಲ VIP-ನೇ ಔಟ್ ಆಫ್ ಟರ್ನ್ ಅಂತ ಕರ್ಕೊಂಡು ಹೋಗ್ತಾರಿಲ್ಲ. VIP ಸೀನಿಯರ್ ವಯಸ್ಸಿನಲ್ಲಿ ದೊಡ್ಡವರಿದ್ದು ಕಾಲು ಕೈಗೆ ಪಾಪ ತೊಂದರೆ ಆಗಿ ನಿಂದಿರ್ಲಿಕ್ಕಾಗಲಿದ್ದವ್ರಿಗೆ ನಾವು ಮಾನ್ಯತೆ ಕೊಡ್ತೇವೆ. ಆದರೆ ಹೆಂಗನೇನು ಬರಲಿ, ಕ್ಯೂದಾಗ ಬರಲಿ ಅಂತ ಹೇಳ್ತೇವೆ. ಸರಿ, ಕೊನೆಯದಾಗಿ ನಮ್ಮ ವೀಕ್ಷಕರು ಎಲ್ಲರಿಗೂ, ಸಾರ್ವಜನಿಕರಿಗೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತಲ್ಲಿ. ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮತದಾರರ ಪಟ್ಟಿ ಎಂಥದ್ದು ಕರಡು ಮತದಾರರ ಪಟ್ಟಿ ಪಬ್ಲಿಷ್ ಆಗಿದೆ. ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಒಂದು ವೇಳೆ ತಮ್ಮ ಹೆಸರು ಇರಲಿಲ್ಲ ಅಂತಂದರೆ ತಮ್ಮ ಹೆಸರು ಇದೆ ಇಲ್ಲ ಅಂತ ಕೂಡ ತಾವು ಚೆಕ್ ಮಾಡಿಕೊಳ್ಬೇಕು. ಯಾರಾದರೂ ಮನೆಯಲ್ಲಿ ಮೃತಪಟ್ಟಿದ್ದರೆ ಅಂಥವರ ಹೆಸರನ್ನು ಮೃತಪಟ್ಟಿದ್ದಾರೆ ಅಂತ ಹೇಳಿ ಸಂಬಂಧಪಟ್ಟ ಚುನಾವಣಾಧಿಕಾರಿಗೆ ಡೆತ್ ಸರ್ಟಿಫಿಕೇಟು ಕೊಟ್ಟರೆ ಅವರು ಡಿಲೀಟ್ ಮಾಡ್ತಾರೆ. ಹೊಸ 18 ವರ್ಷದ ಯುವಕರು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಬರ್ತ್ ಸರ್ಟಿಫಿಕೇಟ್ ಅಂತ ಏನು ದಾಖಲೆಗಳನ್ನು ಕೇಳ್ತಾರೋ ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಅಂಥವ್ರನ್ನ ಕೊಟ್ಟು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕು. ಮತ್ತು 2 ಕಡೆ ತಮ್ಮ ಹೆಸರುಗಳನ್ನು ಇರಲಿಕ್ಕೆ ನಾವು ಇರಬಾರ್ದು ಅಂತೇಳಿ ನೋಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಅಲ್ಲಿ ತಾವು ಕೂಡ 2 ಕಡೆ ಹೆಸರುಗಳು ಇರದ ಹಾಗೆ ನೋಡ್ಕೊಳ್ಳಿ. ಇದ್ದರೆ ಒಂದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಳಿ. ತಾವು ಯಾವ ಮತಗಟ್ಟೆಯಲ್ಲಿ ತಮ್ಮ ಹೆಸರು ಇರಬೇಕು ಅಂಥೇಳಿ. ಮತ್ತು ಚುನಾವಣೆಯ ಸಂದರ್ಭದಲ್ಲಿ ತಾವು ಬಂದು ಮತಗಟ್ಟೆಯವರೆಗೆ ಬರಬೇಕು, ಮತವನ್ನು ಹಾಕಬೇಕು. ಯಾಕಂತಂದರೆ ಇದೊಂದು ಪ್ರಜಾಪ್ರಭುತ್ವದಲ್ಲಿ ಮತದಾನ ಮುಖಾಂತರ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ತಮ್ಮ ಸೇವೆಗಾಗಿಯೇ, ನಿಮ್ಮ ಸೇವೆಗಾಗಿಯೇ ನೀವು ಆಯ್ಕೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಇರುವುದರಿಂದ ಅದರಿಂದ ತಾವು ದೂರ ಹೋಗಬಾರ್ದು, ಮತಗಟ್ಟೆವರೆಗೆ ಇರಬೇಕು. ಅವತ್ತು ನಾವು ಹಾಲಿಡೇ ಇದ್ದರೂ ಕೂಡ ತಾವು ಯಾರು ಬೆಂಗಳೂರು ಬಿಟ್ಟು ಹೋಗಬಾರ್ದು. ಯಾಕಂತಂದರೆ ಭಾಳಷ್ಟು ಜನ ರಜಾ ಕೊಟ್ಟಿದ್ದಾರೆ ಅಂದ್ಬಿಟ್ಟು ವೋಟ್ ಹಾಕದೇ ಮೈಸೂರು ಮಡಿಕೇರಿ ಕಡೆ ಹೋಗುವಂಥ ಒಂದು ಸಂಭವ ಜಾಸ್ತಿ ಬೆಂಗಳೂರಿಗರಿಗೆ. ಅದು ಆಗಬಾರ್ದು. ಯಾಕಂದರೆ ನೀವು ಒಳ್ಳೆಯ ಒಂದು ಹಕ್ಕನ್ನು ಕಳ್ಕೊಳ್ತೀರಿ. ನೀವು ವೋಟ್ ಹಾಕದೇ ಹೋದರೆ ಹಕ್ಕನ್ನು ಕಳ್ಕೊಳ್ತೀರಿ. ನಿಮ್ಮ ಹಕ್ಕು, ನಿಮ್ಮ ಮತದಾನ, ನಿಮ್ಮ ಅಭ್ಯರ್ಥಿ, ನಿಮ್ಮ ಸೇವೆಗಾಗಿ. ಹೀಗಾಗಿ ಇದನ್ನೇ ತಾವು ಗಮನದಲ್ಲಿ ಇಟ್ಕೊಳ್ಳಿ. ವೋಟ್ ಹಾಕುವ ದಿವಸ, ವೋಟ್ ನಡೆಯುವ ದಿವಸ ಕಡ್ಡಾಯವಾಗಿ ಬೆಂಗಳೂರಿನಲ್ಲಿ ಇರಿರಿ, ಕಡ್ಡಾಯವಾಗಿ ಮತಗಟ್ಟೆಯವರೆಗೆ ಬರ್ರಿ. ಮತಗಟ್ಟೆಗೆ ಬಂದ ಮೇಲೆ ತಮಗೆ ಬೇಕಾದಂಥ ಅಭ್ಯರ್ಥಿಗೆ ಮತವನ್ನು ಚಲಾಯಿಸಿ. ಇದರಿಂದ ತಪ್ಪಿಸಿಕೊಳ್ಳಬೇಡಿ. ಇದು ನಿಮ್ಮ ಹಕ್ಕು, ನೀವು ಚಲಾಯಿಸಬೇಕು. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿರಲಿಲ್ಲ ಅಂತಂದರೆ ಅಭ್ಯರ್ಥಿಗಳು ಯಾರು ಆರಿಸಿ ಬರ್ತಾರೋ ಅವರಿಗೆ ನೀವು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಕಳ್ಕೊಳ್ತೀರಿ. ನಮ್ಮ ವಾರ್ಡ್ನಲ್ಲಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಕೇಳ್ಕೊಳ್ಳುವಂಥ ಹಕ್ಕ ಕಳ್ಕೊಳ್ತೀರಿ ಅಂತ ಹೇಳ್ತೇನೆ. ಆದಷ್ಟು ಈ ಸಲ ನಾವು 80-90% ಮತದಾನ ಆಗದೇ ಇದ್ದರೂ ಚಿಂತಿಲ್ಲ. ಅಟ್ಲೀಸ್ಟ್ 80-85ರವರೆಗೆ ನಾವು ಸಮೀಪ ಹೋಗಲು ಪ್ರಯತ್ನ ಪಡೋಣ. ಒಂದು ಒಳ್ಳೆಯ ಸುಂದರವಾದಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಕಾರ್ಪೊರೇಷನ್ನ ಮಾಡಿದ್ದಾರೆ, ಜನರಿಗಾಗಿ ಮಾಡಿದ್ದಾರೆ. ಅವು ಯಶಸ್ವಿ ಆಗಲಿ, ಯಶಸ್ವಿ ಆಡಳಿತ ಬರಲಿ ಅಂತ ನಾನು ಎಲ್ಲರ ಹತ್ರ ಕೇಳಿಕೊಂಡು ಮತದಾನಕ್ಕೆ ಸಹಕರಿಸಿ ಅಂತ ಹೇಳಿ ನನ್ನ ಮಾತು.
ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಆಯುಕ್ತರ ಮಾತು. ನೀವು ಕೂಡ ಮತಗಟ್ಟೆಗೆ ಹೋಗಿ ಮತವನ್ನ ಚಲಾಯಿಸಿ ಅಂತ ಹೇಳ್ತಾ, ಇಂತಹ ಮತ್ತೊಂದಷ್ಟು ಸುದ್ದಿ ಸಮಾಚಾರಕ್ಕಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನರ ಸೇವೆಗೆ ನಾವು ಸದಾ ಸಿದ್ಧ.